ಹ್ಮ್ ಗೀತಾ ತುಂಬ ತಲೆನೋವ್ತಾ ಇದೆ, ಟೀ ಮಾಡ್ಕೊಂಡು ತಗೊಂಡ್ ಬಾ. ಸರಿ ರೀ. ಹಾಂ. ತಗೊಳ್ಳಿ. ಏನಾಯ್ತು ರೀ? ಆಫೀಸಲ್ಲಿ ತುಂಬಾ ಕೆಲ್ಸ ಅಂತ ಅನ್ಸತ್ತೆ. ಹೌದು ಕಣೆ, ಈ ಕಂಪನಿನ ನನ್ನ ಕೆಲಸ ತುಂಬ ಕಷ್ಟವಾಗ್ತಾ ಇದೆ. ಅವ್ರು ಕೊಡ್ತಿರೋ ಸ್ಯಾಲ್ರಿಗಿಂತ ನನ್ನ ತುಂಬ ಕೆಲಸ ತಗೋತಾ ಇದ್ದಾರೆ. ಏನು ಮಾಡೋದಂತಾನೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ಕೆಲಸನ ಬಿಟ್ಬಿಟ್ಟು ಬೇರೆ ಏನಾದರೂ ಚಿಕ್ಕದಾಗಿ ಒಂದು ಬಿಸ್ನೆಸ್ ಮಾಡೋಣ ಅಂದ್ಕೊಂಡ್ರೆ ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಏನು ಮಾಡೋದು? ಗೀತಾ, ಹ್ಮ್ ನಿಮ್ಮ ಅಣ್ಣನ ಹತ್ರ ಬಿಸ್ನೆಸ್ ಮಾಡೋದಕ್ಕೆ ಸ್ವಲ್ಪ ದುಡ್ಡು ಕೇಳಕ್ಕಾಗುತ್ತಾ? ಒಂದು 6 ತಿಂಗಳಲ್ಲಿ ವಾಪಸ್ ಕೊಟ್ಬಿಡೋಣ. ಏನ್ರಿ, ನಮ್ಮ ಅಣ್ಣನ ಹತ್ರ ಮಾತ್ರ ದುಡ್ಡಿನ ಮರ ಇದೇನು? ಅವ್ರು ಸಂಪಾದನೆ ಮಾಡೋ ಅರ್ಧ ದುಡ್ಡನ್ನ ಬ್ಯೂಟಿ ಪಾರ್ಲರ್ಗೆ ನಮ್ಮ ಅತ್ತಿಗೆ ಖರ್ಚು ಮಾಡ್ತಾರೆ. ಒಂದ್ ವೇಳೆ ನಾನ್ ದುಡ್ಡು ಕೇಳಿ ನಮ್ಮ ಅಣ್ಣ ಮಾತ್ರ ಕೊಟ್ಟ ಅಂತ ಇಟ್ಕೊಳ್ಳಿ, ನಮ್ಮ ಅಣ್ಣಂಗೆ ಅತ್ತಿಗೆ ಡೈವರ್ಸ್ ಕೊಟ್ಬಿಟ್ಟು ಅವ್ರ ಅಮ್ಮನ ಮನೆಗೆ ಹೊಟ್ಟೋಗ್ಬಿಡ್ತಾರೆ. ಸರಿ, ಅದೆಲ್ಲ ಬೇಡ ಬಿಡು. ಒಂದ್ಸಲಿ ನಿಮ್ಮ ಅಣ್ಣನ ಹತ್ರ ಕೇಳಿ ನೋಡು. ಇಲ್ಲ ರೀ, ನಮ್ಮ ಅಣ್ಣನ ಹತ್ರ ದುಡ್ಡು ಕೇಳೋಕ್ಕಿಂತ ಸುಮ್ನೆ ಇರೋದೇ ಒಳ್ಳೇದು. ಒಂದ್ ವೇಳೆ ಕೇಳಿ ಕೊಟ್ಟಿಲ್ಲ ಅಂದ್ರೆ ನಮಗೆ ಅವಮಾನ ಆಗೋದು. ಸರಿ ಕಣೆ, ಅದೆಲ್ಲ ಬೇಡ ಬಿಡು. ನಿಮ್ಮ ಮನೆಯವ್ರ ಹತ್ರ ದುಡ್ಡು ಕೇಳು ಅಂತ ಹೇಳಿದ್ರೆ ಸಾಕು, ನಿನ್ನ ಮುಖ ಹಂಗೆ ಹಿಂಡೋಗ್ಬಿಡುತ್ತೆ. ಏನ್ರಿ, ಅವ್ರ ಹತ್ರ ದುಡ್ಡು ಕೇಳಿ ನಾನ್ ಅಸಹ್ಯ ಪಡ್ಬೇಕಾ? ನನ್ನಿಂದೆಲ್ಲ ಆಗಲ್ಲ ರೀ. ಹ್ಮ್ ಹ್ಮ್ ಏನಂದ್ರೆ ತಗೊಳ್ಳಿ, ಹಾಲ್ ಕುಡೀರಿ. ಏನಾಯ್ತು ರೀ? ಯಾವಾಗ ನೋಡಿದ್ರು ಯಾಕೆ ಸೀರಿಯಸ್ ಆಗಿ ಇದ್ದೀರಾ? ಅದೆಲ್ಲ ಏನೂ ಇಲ್ಲ. ನೀವ್ ಯಾಕೆ ಈ ತರ ಇದ್ದೀರಾ ಅಂತ ನಂಗೆ ಗೊತ್ತು ರೀ. ಆ ದುಡ್ಡಿನ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಲ್ಲ? ಹೌದು. ಏನ್ರಿ ನೀವು, ನಿಮ್ ಅಪ್ಪನ ಹತ್ರ ಕೇಳ್ ನೋಡ್ಬೋದಲ್ವಾ? ನನ್ನಪ್ಪನ ಹತ್ರನ? ಹೌದು ರೀ, ಮಾವ ದುಡ್ಡನ್ನ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಹಾಕಿಟ್ಟಿದೀನಿ ಅಂತ ಮೊದ್ಲೇ ನಮ್ಮ ಹತ್ರ ಹೇಳಿದ್ರಲ್ಲ ರೀ. ಹಾ ಹೌದು. ಆ ದುಡ್ಡನ್ನ ಕೊಟ್ಟು ನಿಮ್ ಬಿಸ್ನೆಸ್ಗೆ ಹೆಲ್ಪ್ ಮಾಡಕ್ ಕೇಳ್ರಿ. ಆ ಫಿಕ್ಸ್ಡ್ ಡೆಪಾಸಿಟ್ ಇಂದ ಬರ್ತಾ ಇರೋ ದುಡ್ಡಿನ ಇಟ್ಕೊಂಡೆ ನಮ್ಮಪ್ಪ ಜೀವನ ಮಾಡ್ತಾ ಇರೋದು. ಅದೆಲ್ಲ ಕೊಡೋದಿಲ್ಲ. ಯಾಕ್ರಿ ಕೊಡಲ್ಲ? ಅದೆಲ್ಲ ಮಾವ ಕೊಡ್ತಾರೆ. ಕೊಡ್ತಾರಾ? ಹೆಂಗ್ ಹೇಳ್ತೀಯ? ಕೇಳೋ ತರ ಕೇಳಿದ್ರೆ ಖಂಡಿತ ಕೊಡ್ತಾರೆ. ನಾವೇನೇ ತಳ ಕೆಳಗೆ ನಿಂತ್ಕೊಂಡ್ರು ಅದೆಲ್ಲ ಅವ್ರು ಕೊಡೋದಿಲ್ಲ. ಇಲ್ ನೋಡ್ರಿ, ನೀವು ಈ ವಾರ ಹೊರಟು ನಿಮ್ ಊರಿಗೆ ಹೋಗಿ ಬರುವಾಗ ಮಾವನ ಜೊತೆ ಕರ್ಕೊಂಬನ್ನಿ. ನಾನ್ ಅವ್ರ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಸರಿ, ನೀನ್ ಹೇಳ್ದಂಗೆ ಊರಿಗೆ ಹೋಗಿ ನನ್ನ ಅಪ್ಪನ ಅಲ್ಲಿ ಕರ್ಕೊಂಡು ಬರ್ತೀನಿ. ನೀನು ಹೇಳ್ದಂಗೆ ನಡೀತು ಅಂದರೆ ಚೆನ್ನಾಗಿರುತ್ತೆ. ಏನಪ್ಪ, ಬ್ಯಾಗ್ ವೆಯ್ಟ್ ಆಗಿದೆ ಕೊಡಿ ಅಂತ ಕೇಳಿದ್ರು ಕೊಡೋದಿಲ್ಲ. ಪರವಾಗಿಲ್ಲ ಕಣೋ, ಇದಕ್ಕಿಂತ ವೆಯ್ಟ್ ಎಲ್ಲ ನಮ್ಮ ಊರಲ್ಲಿ ನಾನು ಎತ್ತಿದ್ದೀನಿ. ಹೌದೌದು, ನೀವು ಬಾಹುಬಲಿನೇ. ಬನ್ನಿ. ಒಳಗ್ ಬನ್ನಿಪ್ಪ. ಗೀತಾ, ಗೀತಾ, ಯಾರು ಬಂದಿದಾರ ನೋಡು. ಬನ್ನಿ ಮಾವ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಮಾವ. ಏನ್ ಮಾವ, ನಮ್ಮನ್ ನೋಡಕ್ ಬರಕ್ಕೆ ನಿಮ್ಗೆ ಇಷ್ಟು ದಿನ ಬೇಕಾಯ್ತಾ? ನಾವಿಲ್ಲಿರೋ ವಿಷಯನ ನೀವು ಮರ್ತೇ ಹೋಗ್ಬಿಟ್ರಾ? ತಿಂಗಳಿಗೊಂದ್ 2 ಸಲನಾದ್ರೂ ಇಲ್ಲಿ ಬಂದ್ ಹೋಗ್ಬೋದಲ್ಲ? ಊರಲ್ಲಿ ತುಂಬಾ ಕೆಲ್ಸ ಇರತ್ತಲ್ಲಮ್ಮ, ಅದನ್ನ ನೋಡ್ಕೊಳಕ್ಕೆ ನಂಗ್ ಸಮಯ ಸಾಕಾಗಲ್ಲ. ನಾನ್ ಆಗಾಗ ಇಲ್ಲಿಗೆ ಬಂದ್ರೆ ನಿಮ್ಮಿಬ್ರಿಗೂ ಶ್ರಮ ಆಗತ್ತಲ್ವಾ?
ಏನ್ ಮಾವ ಇದು ಹೀಗೆ ಹೇಳ್ತಾ ಇದ್ದೀರಾ ನೀವು? ನಿಮ್ಮಿಂದ ಯಾರಿಗೂ ಯಾವತ್ತೂ ಯಾವ ತೊಂದ್ರೆನೂ ಇರಲ್ಲ. ನೀವು ಮಾತ್ರ ನಮ್ ಜೊತೆ ಇದ್ರೆ ನಮಗ್ ತುಂಬಾ ಸಂತೋಷವಾಗಿರತ್ತೆ ಮಾವ. ಆಯ್ತು ಮಾವ, ನೀವ್ ಹೋಗ್ ಫ್ರೆಶ್ ಅಪ್ ಆಗಿ ಬನ್ನಿ. ನಾನ್ ನಿಮ್ಗೋಸ್ಕರ ಬಿಸಿ ಬಿಸಿ ಟಿಫನ್ ರೆಡಿ ಮಾಡ್ತೀನಿ. ಹಾ ಸರಿನಮ್ಮ. ನಿಮ್ಮ ರೂಮ್ಗೆ ಹೋಗೋಣ ಬನ್ನಿ. ಹಾ ಹ್ಮ್ 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 ಅಪ್ಪ, ನೀವು ಬೇಗ ಫ್ರೆಶ್ ಆಗಿ ಬನ್ನಿ, ಟಿಫನ್ ಮಾಡೋಣ. ಹಾ ಸರಿ ಸರಿ. ಹ್ಮ್. ಗೀತಾ, ಹಾ ಹೇಳ್ರಿ. ಟಿಫನ್ ರೆಡಿ ಆಯ್ತಾ? ಹಾ ರೆಡಿ ಆಯ್ತು ರೀ, ತಗೊಂಬರ್ತೀನಿ. ಅಪ್ಪ, ಹಾ ಹೇಳಪ್ಪ. ಎಷ್ಟೊತ್ತು? ಬೇಗ ಬನ್ನಿಪ್ಪ. ಹಾ ಇರಪ್ಪ, ಬಂದ್ಬಿಟ್ಟೆ. ಟಿಫನ್ ರೆಡಿ ಆಗೋಯ್ತು, ಬನ್ನಿ. ಹಾ ಸಾಕು ಸಾಕು. ಹಾ ಸಾಕು. ಚಟ್ನಿ ಸ್ವಲ್ಪ. ಟಿಫನ್ ತುಂಬಾ ಚೆನ್ನಾಗಿದ್ಯಮ್ಮ. ತುಂಬಾ ಥ್ಯಾಂಕ್ಸ್ ಮಾವ. ಹ್ಮ್. ಸರಿ, ನಂಗೆ ಆಫೀಸ್ ಲೇಟ್ ಆಗ್ತಾ ಇದೆ, ನಾನು ಹೋಗಿ ಹಾ ಬರ್ತೀನಿ. ಸರಿ. ಏನಂದ್ರೆ ಮಧ್ಯಾಹ್ನ ಲಂಚಿಗೆ ಏನ್ ಮಾಡೋದ್ರಿ? ನಾನು ಇವತ್ತು ಆಫೀಸ್ನಲ್ಲೇ ತಿನ್ಕೋತೀನಿ. ಅಪ್ಪಾಗೇನು ಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡ್ಕೊಡು. ಅಲ್ಲ ಏನ್ರಿ ಇದು, ಮಾವ ಊರಿಂದ ಬಂದಿದ್ದಾರೆ, ಇವತ್ ಒಂದಿನನಾದ್ರೂ ಅವ್ರ ಜೊತೆಗಿರ್ಬೋದಲ್ಲ. ಇವತ್ ಲೀವ್ ತಗೊಳ್ರಿ. ಮಾವಂಗೆ ಮಟನ್ ಅಂದ್ರೆ ತುಂಬಾ ಇಷ್ಟ. ಚಕ್ ಅಂತ 1 ಕಿಲೋ ಮಟನ್ ತಗೊಂಬನ್ರಿ. ಇಲ್ಲ ಅದೆಲ್ಲ ಏನು ಬೇಡಮ್ಮ. ಇವತ್ತು ಅವನ ಆಫೀಸ್ಗೆ ಹೋಗ್ಲಿ. ನನಗೋಸ್ಕರ ಅವನೇನು ಲೀವ್ ತಗೊಳ್ಳೋದ್ ಬೇಕಾಗಿಲ್ಲ. ಹೌದು ಗೀತಾ, ಇವತ್ತು ಆಫೀಸ್ನಲ್ಲಿ ನನಗೆ ಮುಖ್ಯವಾದ ಪ್ರೆಸೆಂಟೇಷನ್ ಬೇರೆ ಇದೆ. ಹೌದಾ? ಹಾಗಾದ್ರೆ ಸರಿ, ನೀವ್ ಆಫೀಸ್ಗೆ ಹೊರಡಿ. ಮಾವಂಗೆ ಏನ್ ಇಷ್ಟನೋ ಅದನ್ನ ನಾನ್ ಮಾಡ್ಕೊಡ್ತೀನ್ರಿ. ಓಕೆ, ಆಫೀಸ್ಗೆ ಹೊಡ್ತೀನಿ ನಾನು. ಅಪ್ಪನ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊ. ಏನ್ರಿ ನೀವು, ಮಾವನ್ನ ಜಾಗೃತಿಯಾಗಿ ನೋಡ್ಕೋಬೇಕು ಅಂತ ನೀವ್ ನನಗ್ ಹೇಳ್ತಾ ಇದ್ದೀರಾ? ಅದೆಲ್ಲ ನಂಗ್ ಗೊತ್ತು ರೀ. ನೀವ್ ಹೋಗ್ ರೆಡಿ ಆಗಿ. ಸರಿ, ನಾನು ಆನ್ಲೈನ್ನಲ್ಲಿ ನಿನಗೆ ಮಟನ್ ಆರ್ಡರ್ ಮಾಡ್ಕೊಡ್ತೀನಿ. ಹಾ, ನಾನು ಆನ್ಲೈನಲ್ಲಿ 1 ಕಿಲೋ ಮಟನ್ ಆರ್ಡರ್ ಮಾಡಿದ್ದೀನಿ. ಇನ್ನೊಂದು 10 ನಿಮಿಷದಲ್ಲಿ ಬಂದ್ಬಿಡುತ್ತೆ. ಸರಿನಾ? ಆಯ್ತು ರೀ. ನಾನು ಆಫೀಸ್ ಕೊಡ್ತೀನಿ. ಹ್ಮ್. ಬರ್ತೀನಪ್ಪ. ಹಾ. ಹ್ಮ್. ಮತ್ತೆ ಮಾವ, ಪ್ರಯಾಣ ಎಲ್ಲ ಹೇಗಿತ್ತು? ಯಾವ ತೊಂದ್ರೆನೂ ಆಗಿಲ್ಲಲ್ಲ? ಅದೆಲ್ಲ ಏನ್ ಸಮಸ್ಯೆ ಇಲ್ಲಮ್ಮ. ಮಾವ, ಇವಾಗ ನಿಮ್ಮ ಆರೋಗ್ಯಕ್ಕೆ ಏನು ತೊಂದ್ರೆ ಇಲ್ವಲ್ಲ? ಈಗ ಪರವಾಗಿಲ್ಲಮ್ಮ. ಕರೆಕ್ಟ್ ಟೈಮಿಗೆ ಮಾತ್ರೆ ಎಲ್ಲ ಹಾಕೊಳ್ತಾ ಇದ್ದೀರಲ್ಲ? ಹಾ ಅದೆಲ್ಲ ಕರೆಕ್ಟ್ ಟೈಮ್ ತಿಂತೀನಿ. ನಿಮ್ ಮಾತ್ರೆಗಳೆಲ್ಲ ನೀವು ಇಲ್ಲಿ ತಗೊಂಡ್ಬಂದಿದ್ದೀರಲ್ಲ? ತಗೊಂಡ್ ಬಂದಿದ್ದೀನಮ್ಮ. ಅಪ್ಪ, ನಾನು ಆಫೀಸ್ ಹೊರಟು ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬಿಟ್ ಬಾ. ಏನು? ಹಾ ಸರಿಪ್ಪ. ಹ್ಮ್. ಸರಿ, ನಾನು ನೋಡ್ತೀನಿ. ಡೋರ್ ಲಾಕ್ ಮಾಡ್ಕೋ. ಹ್ಮ್. ಓಕೆ, ಬಾಯ್. ಹ್ಮ್. ಮಾವ, ಹ್ಮ್. ನೀವು ಹೋಗಿ ನಿಮ್ ರೂಮಲ್ಲಿ ರೆಸ್ಟ್ ತಗೊಳ್ಳಿ. ಲಂಚ್ ರೆಡಿ ಆದ ತಕ್ಷಣ ನಿಮ್ಮನ್ ಕರಿತೀನಿ. ಹಾ ಸರಿನಮ್ಮ. ಹ್ಮ್.
ಮಾವ 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 ಎದ್ದೇಳಿ ಮಾವ. ಏನಮ್ಮ? ಊಟ ರೆಡಿಯಾಗಿದೆ ಮಾವ, ಬಂದು ಊಟ ಮಾಡಿ. ಅಷ್ಟ್ ಬೇಗ ರೆಡಿ ಮಾಡ್ಬಿಟ್ಟಿಯಾ? ಹೌದು ಮಾವ, ಬನ್ನಿ. ಸರಿನಮ್ಮ, ನೀನ್ ಹೋಗಿ ಎತ್ತಿಡು, ನಾನ್ ಬರ್ತೀನಿ. ಹ್ಮ್. ಸಾಕಮ್ಮ, ಸಾಕು. ಹ್ಮ್. ನೀನು ಕೂತ್ಕೊಂಡು ಊಟ ಮಾಡೋದಲ್ವೇನಮ್ಮ? ನಾನ್ ಆಮೇಲೆ ಊಟ ಮಾಡ್ತೀನಿ ಮಾವ, ಮೊದ್ಲು ನೀವು ಊಟ ಮಾಡಿ. ಸರಿನಮ್ಮ. ಮಾವ. ಏನಮ್ಮ, ಊಟ ಮಾಡ್ದ್ಯಾ? ತಿಂದಾಯ್ತು ಮಾವ. ಸರಿನಮ್ಮ, ನಾಳೆ ನಾನು ಊರಿಗೆ ಹೊರಡ್ತೀನಮ್ಮ. ಏನಾಯ್ತು ಮಾವ, ಈಗ ತಾನೇ ಬಂದ್ರಿ ನೀವು, ಯಾಕೆ ತಕ್ಷಣ ಹೋಗ್ಬೇಕು ಅಂತೀರಾ? ಹಾಗಲ್ಲಮ್ಮ, ಅಲ್ಲಿ ಊರಲ್ಲಿ ಎಲ್ಲಾ ಕೆಲ್ಸಾನು ಹಾಗೆ ಉಳ್ಕೊಂಡಿದ್ಯಮ್ಮ. ವಯಸ್ಸಾದ ಕಾಲದಲ್ಲಿ ಯಾಕ್ ಮಾವ ಇದೆಲ್ಲ? ನೀವ್ ಇಲ್ಲೇ ಇರ್ಬೋದಲ್ಲ. ನಿಮ್ ಮಗನ್ ಮನೆ ಇರುವಾಗ ನೀವ್ಯಾಕ್ ಕಷ್ಟ ಪಡ್ಬೇಕು? ಅಯ್ಯೋ, ಅದಕ್ಕಲ್ಲಮ್ಮ, ನಾನ್ ಇಲ್ಲೇ ಇದ್ರೆ ನಿಮ್ಮಿಬ್ರಿಗೂ ಶ್ರಮ ಆಗತ್ತಲ್ವಾ, ಅದಕ್ಕೆ. ನಮ್ಮಿಬ್ರಿಗೂ ಯಾವ್ ಕಷ್ಟನೂ ಇಲ್ಲ ಮಾವ, ನೀವ್ ನಮ್ ಜೊತೆನೆ ಇರಿ, ಸರಿನಾ? ಸರಿನಮ್ಮ, ಮಗ ಬಂದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನಿಮಗೆ ಟಯರ್ಡ್ ಆಗಿದ್ರೆ ನೀವ್ ಹೋಗಿ ರೆಸ್ಟ್ ತಗೊಳ್ಳಿ ಮಾವ. ಸರಿಮ್ಮ. ಇಲ್ ನೋಡಿ ಮಾವ, ನಿಮಗ್ ಏನ್ ಬೇಕಿದ್ರು ನಿಮ್ ಸೊಸೆಯಾದ ನನ್ನ ಹತ್ರ ಕೇಳಿ, ಸಂಕೋಚ ಪಡ್ಕೋಬೇಡಿ. ನಿಮಗ್ ಬೇಕಾದೆಲ್ಲ ಮಾಡ್ಕೊಡು ಅಂತ ನಿಮ್ ಮಗ ಹೇಳಿದ್ದಾರೆ. ನಿಮಗ್ ಏನ್ ಬೇಕೋ ಅದೆಲ್ಲ ಮಾಡಿಕೊಡ್ತೀನಿ ನಾನು, ಆಯ್ತಾ? ಸರಿನಮ್ಮ. ಆಯ್ತು ಮಾವ, ಟಯರ್ಡ್ ಆಗಿರ್ತೀರಿ, ಹೋಗಿ ರೆಸ್ಟ್ ತಗೊಳ್ಳಿ. ಹಾ, ಸರಿನಮ್ಮ. ಮಾವ ತಗೊಳ್ಳಿ, ಟೀ ಕುಡೀರಿ ಮಾವ. ಮಾವ, ಹ್ಮ್. ಟೀ ಚೆನ್ನಾಗಿದ್ಯಾ? ಟೀ ತುಂಬಾ ಚೆನ್ನಾಗಿದ್ಯಮ್ಮ. ಹೌದಾ, ತುಂಬಾ ಥ್ಯಾಂಕ್ಸ್ ಮಾವ. ಮಾವ, ಹ್ಮ್. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಯಾಕಮ್ಮ, ಯಾಕೆ ಒಂಥರ ಮಾತಾಡ್ತೀಯಾ? ಅವರು ಈಗ ಕೆಲ್ಸ ಮಾಡೋ ಆಫೀಸ್ನಲ್ಲಿ ತುಂಬಾ ಪ್ರೆಷರು. ಅವ್ರಿಗಲ್ಲಿ ಕೆಲ್ಸ ಮಾಡಕ್ಕೆ ಇಷ್ಟ ಇಲ್ಲ. ಹಾಗ? ಹೌದು ಮಾವ, ಅದಕ್ಕೆ ಸ್ವಂತವಾಗಿ ಯಾವ್ದಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಹಾಕಿರೋ ಆ ದುಡ್ಡು ಕೊಟ್ರೆ ನಿಮ್ ಮಗನ್ ಬಿಸ್ನೆಸ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮಾವ. ನಿಮಗೆ ತಿಂಗಳು ಬಡ್ಡಿ ಕೊಡ್ತೀವಿ ನಾವು. ಒಂದ್ 6 ತಿಂಗಳಲ್ಲಿ ಅಸಲನ್ನು ವಾಪಸ್ ಕೊಟ್ಬಿಡ್ತೀವಿ ನಾವು. ಏನಮ್ಮ ದಿಢೀರಂತ ಈ ತರ ಕೇಳ್ತಿದ್ಯಾ? ಅದ್ರಲ್ಲಿ ಬರೋ ಬಡ್ಡಿಯಿಂದಾನೇನಮ್ಮ ನನ್ ಜೀವನಾನೇ ನಡೀತಾ ಇರೋದು. ಅಯ್ಯೋ, ಏನ್ ಮಾವ ಇದು? ನಿಮಗ್ ಬೇಕಾಗಿದ್ದೆಲ್ಲ ನಾವಿಬ್ರು ನೋಡ್ಕೋತೀವಿ. ಇನ್ನು ಮುಂದೆ ನೀವು ಊರಿಗೆ ಹೋಗಿ ಒಬ್ರೇ ಕಷ್ಟ ಪಡೋದ್ ಬೇಡ. ನೀವು ನಮ್ ಜೊತೆನೆ ಇದ್ಬಿಡಿ. ನೀವು ನಮ್ ಜೊತೆನೆ ಇದ್ರೆ ಬ್ಯಾಂಕಲ್ಲಿ ಇರೋ ದುಡ್ಡು ಸುಮ್ನೆ ತಾನೇ ಮಾವ ಇರುತ್ತೆ. ಇಲ್ಲಮ್ಮ, ಈ ಸಿಟಿ ಜೀವನ ಎಲ್ಲ ನನ್ನಂತವ್ರಿಗೆ ಸೆಟ್ ಆಗೋದಿಲ್ಲಮ್ಮ. ಸ್ವಲ್ಪ ದಿನ ಇಲ್ಲಿ ಇದ್ಬಿಟ್ಟು ಆಮೇಲೆ ಊರ್ಗ್ ಹೋದೆ ಅಂತ ಇಟ್ಕೋ, ಆಗ ಖರ್ಚಿಗೆ ಈ ಬಡ್ಡಿ ದುಡ್ಡೇ ನನ್ಗೆ ಸಹಾಯ ಆಗೋದು. ಅಯ್ಯೋ ಇಲ್ಲ ಮಾವ, ನೀವ್ ಊರಿಗೆ ಹೋಗೋದ್ ಬೇಡ. ನೀವ್ ನಮ್ ಜೊತೆನೆ ಇದ್ಬಿಡಿ. ನಾವಿಬ್ರು ನಿಮ್ಮನ್ನ ರಾಜ್ ಅಂತರ ನೋಡ್ಕೋತೀವಿ. ನಿಮ್ ತರ ದೊಡ್ಡೋರ್ ಜೊತೆಗಿದ್ರೆ ನಮಗೂ ಧೈರ್ಯವಾಗಿರುತ್ತೆ ಮಾವ. ದಯವಿಟ್ಟು ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿರೋ ದುಡ್ಡನ್ನ ತೆಕ್ಕೊಟ್ಟು ನಿಮ್ ಮಗನ್ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಿ ಮಾವ. ಬರೇ 6 ತಿಂಗಳಲ್ಲಿ ಬಡ್ಡಿ ಜೊತೆ ವಾಪಸ್ ಕೊಟ್ಬಿಡ್ತೀವಿ. ಸರಿನಮ್ಮ, ನಾನ್ ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಮಾವ. ಈ ಉಪಕಾರನ ಯಾವತ್ತೂ ಮರೆಯಲ್ಲ ಮಾವ. ಪರವಾಗಿಲ್ಲಮ್ಮ. ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಎಷ್ಟು ದುಡ್ಡು ಹಾಕಿಟ್ಟಿದ್ದೀರಾ ಮಾವ? ಅದು ಬಂದು ಒಂದ್ 10 ಲಕ್ಷದವರೆಗಿದ್ಯಮ್ಮ. ಹೌದಾ? ಸರಿ ಮಾವ. ಅಪ್ಪ ಹತ್ರ ದುಡ್ಡು ಕೇಳಿ ನೋಡ್ದಾ? ಏನ್ ಹೇಳಿದ್ರು? ಅವ್ರು ದುಡ್ಡು ಕೊಡ್ತೀನಿ ಅಂದ್ರು. ಹೌದಾ?
ಇವಾಗ ನೆಕ್ಸ್ಟ್ ಏನ್ ಮಾಡೋದು? ನಿಮ್ ಅಪ್ಪನ ನಿಮ್ ಊರಿಗೆ ಕರ್ಕೊಂಡ್ ಹೋಗಿ ಅವ್ರ ಬ್ಯಾಂಕ್ ಅಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಹಾಕಿರೋ ದುಡ್ಡನ್ನ ಪೂರ್ತಿಯಾಗಿ ವಿತ್ಡ್ರಾ ಮಾಡಿ ಒಂದ್ ಕಾರ್ ಹಿಡಿದು ನೇರವಾಗಿ ಇಲ್ಲಿ ಬಂದ್ಬಿಡಿ. ಅದೆಲ್ಲ ಇರ್ಲಿ ಬಿಡು. ಅವ್ರು ಈ ಮನೇಲಿ ಇರೋದ್ರಿಂದ ನಿನಗೇನು ತೊಂದರೆ ಇಲ್ವಲ್ಲ? ಇಲ್ ನೋಡಿ, ಅವರಿಂದ ನಮಗ್ ಯಾವ ತೊಂದ್ರೆನೂ ಇಲ್ಲ ರೀ. ಮೊದ್ಲು ಎಲ್ಲಾ ದುಡ್ಡನ್ನ ಇಲ್ಲಿ ತಗೊಂಬಂದ್ಬಿಡೋಣ. ಹ್ಮ್ ಸರಿ ಸರಿ. ಮಾವ, ಹ್ಮ್. ಏನಂದ್ರೆ ಹ್ಮ್ ಬಂದ್ಬಿಟ್ರಾ? ಬಂದಾಯ್ತು. ಸರಿ, ಅಪ್ಪಗೆ ಕುಡಿಯೋದಕ್ಕೆ ನೀರ್ ತಗೊಂಡ್ ಬಾ. ಸರಿ ರೀ. ತಗೊಳ್ಳಿ ಮಾವ. ಹ್ಮ್ ಹ್ಮ್ ದುಡ್ಡನ್ನ ಜಾಗ್ರತೆಯಾಗಿ ತಗೊಂಬಂದ್ರೇನ್ರಿ? ಹಾ, ಅದೆಲ್ಲ ಸೇಫ್ ಆಗಿ ತಗೊಂಡ್ ಬಂದಾಯ್ತು. ಇನ್ಮೇಲೆ ಧೈರ್ಯವಾಗಿ ನಮ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಅಪ್ಪ, ಹ್ಮ್ ದುಡ್ಡು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲಪ್ಪ. ಈ ಹ್ಮ್. ಅಪ್ಪ ಇತ್ತೀಚೆಗೆ ಅವ್ರ ದುಡ್ಡನ್ನ ವಾಪಸ್ ಕೇಳ್ತಿದ್ದಾರೆ. ನಾನು ಅವ್ರು ಕೊಟ್ಟಿದ್ದ ದುಡ್ಡನ್ನ ಟ್ರೇಡಿಂಗ್ ಅಲ್ಲಿ ಹಾಕ್ದೆ. ಟೋಟಲ್ ಆಗಿ ಲಾಸ್ ಆಗೋಯ್ತು. ಹ? ಇವಾಗ ನಾನು ಹೇಗೆ ಅವ್ರು ಕೊಟ್ಟಿದ್ದ ದುಡ್ಡನ್ನ ವಾಪಸ್ ಕೊಡೋದಂತಾನೆ ಗೊತ್ತಾಗ್ತಿಲ್ಲ. ನಾನು ಇವಾಗ ಏನ್ ಮಾಡೋದಂತಾನೆ ಒಂದು ಅರ್ಥ ಆಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀರಾ? ಇವಾಗ ಏನ್ರಿ ಮಾಡೋದು? 10 ಲಕ್ಷನೂ ಟ್ರೇಡಿಂಗ್ ಅಲ್ಲಿ ಲಾಸ್ ಆಯ್ತೇನ್ರಿ? ಹೌದು ಕಣೆ, ನನ್ನ ಫ್ರೆಂಡ್ ನಂಬಿ ಟ್ರೇಡಿಂಗ್ ಅಲ್ಲಿ ಹಾಕ್ತೆ. ಅದರಿಂದ 1 ಪೈಸಾ ಕೂಡ ವಾಪಸ್ ಬರಲೇ ಇಲ್ಲ. ಅಯ್ಯೋ, ನಿಮ್ ಅಪ್ಪನ ಹತ್ರ 6 ತಿಂಗಳಲ್ಲಿ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ವಲ್ಲ? ಹೌದು ಕಣೆ, ಆದ್ರೆ ಇವಾಗ ಏನ್ ಮಾಡೋದು? ದುಡ್ಡು ಟೋಟಲ್ ಆಗಿ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗೋಯ್ತು. ಅದಕ್ಕೆ ಇವಾಗ ಅಪ್ಪನಿಗೆ ಏನ್ ಹೇಳೋದಂತಾನೆ ಅರ್ಥ ಆಗ್ತಿಲ್ಲ. ನೀನೇ ಕಣೆ ಈ ವಿಷಯದಲ್ಲಿ ನನ್ಗೆ ಹೆಲ್ಪ್ ಮಾಡ್ಬೇಕು. ಅಪ್ಪಗೆ ಇವಾಗ ಏನ್ ನಿಜ ಹೇಳಿದ್ರು ಖಂಡಿತ ಇದನ್ನೆಲ್ಲ ಅವ್ರು ಒಪ್ಕೊಳ್ಳಲ್ಲ. ನಿಮಗೆ ಜವಾಬ್ದಾರಿನೇ ಇಲ್ವೇನ್ರಿ? ನಿಮ್ ಅಪ್ಪನ ಹತ್ರ ಕಷ್ಟಪಟ್ಟು ನಿಮಗೆ 10 ಲಕ್ಷ ರೂಪಾಯಿನ ತೆಗ್ಸಿ ಕೊಟ್ರೆ ಟ್ರೇಡಿಂಗ್ ಮಾಡ್ತೀನಿ ಅಂತ ಎಲ್ಲ ದುಡ್ಡನ್ನು ಹಾಳು ಮಾಡ್ಬಿಟ್ಟು ಈಗ ನನ್ನ ಹತ್ರ ಹೇಳಿದ್ರೆ ನಾನ್ ಏನ್ರಿ ಮಾಡೋದು? ನಿಮ್ಮನ್ ನಮ್ದೆ ನೋಡಿ. ಸರಿ ರೀ, ನಾನೊಂದು ಐಡಿಯಾ ಹೇಳ್ತೀನಿ, ಮಾಡ್ತೀರಾ? ಹಾ? ನಾನ್ ಹೇಳಿದ ತರ ಮಾತ್ರ ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನಿಮ್ಮಪ್ಪ ಯಾವತ್ತೂ ಆ ದುಡ್ಡನ್ನ ವಾಪಸ್ ಕೇಳೋದೇ ಇಲ್ಲ. ಏನ್ ಐಡಿಯಾ ಅದು? ಅಯ್ಯೋ, ಇಲ್ಲೇ ತಾನೇ ಇಟ್ಟೆ. ಎಲ್ಲೋಯ್ತು? ಅಯ್ಯಯ್ಯೋ, ಎಲ್ಲೋಯ್ತು? ಮಾವ, ಹೇಳಮ್ಮ. ನನ್ ಚೈನನ್ನ ನೀವ್ ಎಲ್ಲಾದ್ರೂ ನೋಡಿದ್ರಾ? ಇಲ್ವಲ್ಲಮ್ಮ, ನಾನ್ ನೋಡ್ಲಿಲ್ವಲ್ಲ. ಹೌದಾ? ಯಾಕೇನಾಯ್ತಮ್ಮ? ನನ್ ಚೈನ್ ಎಲ್ಲಿ ಹೋಯ್ತಂತಾನೆ ಗೊತ್ತಾಗ್ತಾ ಇಲ್ಲ ಮಾವ. ಇಲ್ಲೇ ಎಲ್ಲೋ ಹಾಲಲ್ಲೇ ಇಟ್ಟಾಗೆ ನೆನ್ಪಾಗ್ತಾ ಇದೆ, ಆದ್ರೆ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಅಯ್ಯಯ್ಯೋ, ಸ್ವಲ್ಪ ಎಲ್ಲಾ ಜಾಗದಲ್ಲೂ ಹುಡುಕ್ ನೋಡಮ್ಮ. ಎಲ್ಲಾ ಜಾಗದಲ್ಲೂ ಹುಡುಕಿದೆ ಮಾವ, ಆದ್ರೆ ಅದು ಎಲ್ಲೂ ಇಲ್ಲ. ಒಂದ್ ವೇಳೆ ಆ ಚೈನನ್ನ ನೀವ್ ತೆಗ್ದಿದ್ರೆ ದಯವಿಟ್ಟು ಕೊಟ್ಬಿಡಿ ಮಾವ. ಏನಮ್ಮ ಈ ತರ ಎಲ್ಲ ಮಾತಾಡ್ತೀಯ?
ನಾನ್ ಆ ಚೈನ್ ತಗೊಂಡಿದ್ದೀನಿ ಅಂತ ಸಂದೇಹ ಪಡ್ತಿದ್ಯಾ? ನೀನ್ ಹೇಳೋ ತರ ಯಾವ ಚೈನೂ ನಾನ್ ನೋಡ್ಲಿಲ್ವಲ್ಲಮ್ಮ. ಮಾವ ತಪ್ಪು ತಿಳ್ಕೊಬೇಡಿ. ಈ ಮನೆಯಲ್ಲಿ ನೀವು ನಾವು ಅಲ್ದೆ ಬೇರೆ ಯಾರು ಇಲ್ಲ. ಸ್ವಲ್ಪ ಹೊತ್ತು ಮುಂಚೆ ಇಲ್ಲೇ ಎಲ್ಲೋ ಇಟ್ಟಾಗೆ ನೆನ್ಪಾಗ್ತಾ ಇದೆ. ಇವಾಗ ಆ ಚೈನು ಇಲ್ಲ ಅಂದ್ರೆ ಯಾರಾಗಿದ್ರೂನು ಅನುಮಾನ ಬರತ್ತಲ್ವಾ ಮಾವ? ಒಂದ್ ವೇಳೆ ನೀವ್ ತೆಗ್ದಿದ್ರೆ ಚೈನನ್ ಕೊಟ್ಬಿಡಿ ಮಾವ. ಅಯ್ಯೋ ಏನಮ್ಮ ಇದು, ನಾನ್ ಯಾಕೆ ತಗೋಬೇಕು? ಏನ್ ಮಾವ, ಯಾಕ್ ಮಾವ ಸುಳ್ಳು ಹೇಳ್ತೀರಾ? ದಯವಿಟ್ಟು ಆಟ ಆಡ್ದೆ ನನ್ ಚೈನ್ ಕೊಟ್ಬಿಡಿ. ಅಯ್ಯೋ ನಾನ್ ತಗೊಂಡಿಲ್ಲಮ್ಮ, ನನ್ ನಂಬು. ಛೇ, ಬನ್ನಿ. ಏನಂದ್ರೆ ನನ್ ಚೈನು ಕಾಣಾಗೋಯ್ತು ರೀ. ಏನು? ಬೆಳಗ್ಗೆ ಹಾಲಲ್ಲೇ ರೀ ಚೈನ್ ಇಟ್ಟಿದ್ದೆ. ಸ್ನಾನ ಮಾಡಿ ಮತ್ತೆ ಬಂದು ಹಾಲಲ್ಲಿ ನೋಡಿದ್ರೆ ಚೈನ್ ಕಾಣೆರಿ. ನನಗೇನೋ ನಿಮ್ಮ ಅಪ್ಪನೇ ತೆಗ್ದಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಆದ್ರೆ ಅವ್ರ ಹತ್ರ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಸರಿ, ನನ್ ಜೊತೆ ಬಾ. ಅಪ್ಪ, ನೀವು ಗೀತಾ ಚೈನ್ ತೆಗ್ದಿಟ್ಕೊಂಡಿದ್ದೀರಾ? ತೆಗ್ದಿಟ್ಟಿದ್ರೆ ಕೊಟ್ಬಿಡಿಪ್ಪ. ಏನು, ನಾನ್ ಯಾಕೋ ಅದನ್ನ ತಗೋಬೇಕು? ಇಲ್ಲಪ್ಪ, ನೀವೇ ಯೋಚನೆ ಮಾಡಿ ನೋಡಿ. ಮನೇಲಿ ನೀವು ಇಬ್ಬರೇ ತಾನೇ ಇರೋದು. ಆ ಚೈನ್ ಬೇರೆ ಎಲ್ಲೋಗಿರುತ್ತೆ? ಇದ್ರೆ ಇಲ್ಲೇ ತಾನೇ ಇರುತ್ತೆ. ಎಷ್ಟು ಹುಡುಕಿದ್ರು ಅದು ಸಿಕ್ಕಿಲ್ಲ ಅಂದ್ರೆ ನೀವೇ ತಾನೇ ತೆಗ್ದಿರ್ಬೇಕು. ಲೋ ನಂಬೋ, ನಾನ್ ಯಾಕೋ ಅದನ್ನ ತಗೋಬೇಕು? ಸರಿ, ನಿಮ್ ಬ್ಯಾಗ್ ಎಲ್ಲಿಟ್ಟಿದ್ದೀರಾ? ಏನಂದ್ರೆ ಇಲ್ಲಿದೆ. ಇಲ್ಲಿ ನೋಡಿದ್ರೇನ್ರಿ, ನಿಮ್ಮ ಅಪ್ಪ ಚೈನ್ ತೆಗ್ದಿಟ್ಕೊಂಡು ಏನು ಗೊತ್ತಿಲ್ದಿರೋ ತರ ನಾಟಕ ಆಡ್ತಾ ಇದ್ದಾರೆ. ಮಾವ, ಇದ್ ಹೇಗೆ ನಿಮ್ ಬ್ಯಾಗಲ್ಲಿ ಬಂತು? ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಈ ಚೈನ್ ಹೇಗ್ ನನ್ ಬ್ಯಾಗಲ್ಲಿ ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ಸುಮ್ನೆ ಈ ತರ ನಾಟಕ ಆಡ್ಬೇಡಿ ಮಾವ. ನಿಮಗ್ ಗೊತ್ತಿಲ್ದೆ ನನ್ ಚೈನ್ ಹೇಗ್ ನಿಮ್ ಬ್ಯಾಗಲ್ಲಿ ಬಂತು? ಅಯ್ಯೋ, ಈ ಬ್ಯಾಗ್ ಅಲ್ಲಿ ಈ ಚೈನ್ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಮಗನ್ ಮನೇಲೆ ಕಳ್ತನ ಮಾಡ್ತಾ ಇದ್ದೀರಾ. ಇನ್ನು ಒಂದ್ ನಿಮಿಷ ಕೂಡ ನೀವು ಈ ಮನೇಲೇ ಇರಬಾರ್ದು. ಮೊದ್ಲು ಮನೆಯಿಂದ ಆಚೆ ಹೋಗಿ. ಅಯ್ಯೋ, ಹೀಗ್ ಹೇಳಿದ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ? ಕೊನೆವರೆಗೂ ಒಂದಾಗಿರೋಣ ಅಂತ ನನ್ನನ್ ಬರಕ್ ಹೇಳ್ಬಿಟ್ಟು ಈಗ ದಿಢೀರ್ ಅಂತ ಮನೆ ಬಿಟ್ಟು ಹೋಗು ಅಂದ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ? ನೀವ್ ಎಲ್ ಬೇಕಾದ್ರೂ ಹೋಗಿ, ಆದ್ರೆ ನಮ್ ಮನೇಲಿ ನಿಮಗ್ ಜಾಗನೇ ಇಲ್ಲ. ಅದೇ ನಿಮ್ ಚಿಕ್ಕ ಮಗ ಇದ್ದಾನಲ್ಲ, ಅವ್ರ ಮನೆಗೆ ಹೋಗಿ. ನಿಮ್ ತರ ಕಳ್ರನ್ನೆಲ್ಲ ಮನೇಲಿ ಇಟ್ಕೊಂಡ್ರೆ ನಮ್ ನೆಮ್ಮದಿನೇ ಹಾಳಾಗೋದು. ಮೊದ್ಲು ನೀವ್ ಇಲ್ಲಿಂದ ಹೊರಡಿ. ಏನಂದ್ರೆ ನಾವ್ ಹಾಕಿದ ಪ್ಲಾನ್ ಕರೆಕ್ಟ್ ಆಗಿ ವರ್ಕೌಟ್ ಆಯ್ತು, ನೋಡಿದ್ರ? ಹೌದು ಕಣೆ, ನೀನು ಈ ಐಡಿಯಾ ಹೇಳಿದಾಗ ಇದೆಲ್ಲ ಸರಿಯಾಗಿ ನಡೆಯುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ನೀನ್ ಹೆಂಗ್ ಪ್ಲಾನ್ ಮಾಡಿದ್ಯೋ ಎಲ್ಲ ಸರಿಯಾಗಿ ನಡೀತು.